ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಅಧ್ಯಕ್ಷೀಯ ಕಚೇರಿ ಮೇಲೆ ದಾಳಿ ಮಾಡಿದವನ ವಿಚಿತ್ರ ಇತಿಹಾಸ. ಟ್ರಂಪ್ ಹತ್ಯೆಗೆ ಯತ್ನಿಸಿದ ಆರೋಪಿ ಬಗ್ಗೆ ಅಚ್ಚರಿಯ ಸಂಗತಿ ಬಯಲಾಗಿದೆ. ತನ್ನನ್ನ ತಾನು ಜೀಸಸ್ ಕ್ರೈಸ್ಟ್ ಅಂತ ಭಾವಿಸಿದ್ದ ಆರೋಪಿ ಅಮೆರಿಕ ಅಧ್ಯಕ್ಷೀಯ ಕಚೇರಿ ಮೇಲೆ ದಾಳಿ ಮಾಡಿದವನ ವಿಚಿತ್ರ ಇತಿಹಾಸ ಆಯಿತು. ಟ್ರಂಪ್ ಹತ್ಯೆಗೆ ಯತ್ನಿಸಿದ್ದ ಕೆಲವು ದಿನಗಳ ಹಿಂದೆ ಆ ಆರೋಪಿಯ ಬಗ್ಗೆ ಅಚ್ಚರಿ ಸಂಗತಿ ಬಯಲಾಗಿದೆ. ತನ್ನನ್ನ ತಾನು ಈತ ಜೀಸಸ್ ಕ್ರೈಸ್ಟ್ ಅಂತ ಭಾವಿಸಿಕೊಂಡಿದ್ದಂತೆ. ಆರೋಪಿ ನಜೈರ್ ಬೆಸ್ಟ್ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದ. ಈ ಹಿಂದೆಯೂ ವೈಟ್ ಹೌಸ್ ಬಳಿ ಅನುಮಾನಾಸ್ಪದವಾಗಿ ಓಡಾಡಿದ್ದ ಈ ಬೆಸ್ಟ್ ಶ್ವೇತ ಭವನದ ಬಳಿ ಸುಳಿಯದಂತೆ ನಜೈರ್ ಬೆಸ್ಟ್ಗೆ ತಾಕೀತು ಮಾಡಿತ್ತು ಕೋರ್ಟ್ ಆಜ್ಞೆ ಉಲ್ಲಂಘಿಸಿ ವೈಟ್ ಹೌಸ್ ಬಳಿಗೆ ಬಂದಿದ್ದ ಆರೋಪಿ ನಜೈರ್ ಬೆಸ್ಟ್ ಪೂರ್ವಾಪರದ ಬಗ್ಗೆ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳಿಗೆ ಗೊತ್ತಿತ್ತು. ಈ ಬಾರಿ ಬಂದೂಕು ಸಮೇತ ಬಂದಿದ್ದ ಆರೋಪಿ ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಿಬಿಟ್ಟಿದ್ದ. ಆರೋಪಿಯ ಗುಂಡೇಟಿಗೆ ಪ್ರತ್ಯುತ್ತರವಾಗಿ ಯುಎಸ್ ಸೀಕ್ರೆಟ್ ಸರ್ವಿಸ್ ದಾಳಿಯನ್ನು ನಡೆಸಿತ್ತು. ಸೀಕ್ರೆಟ್ ಸರ್ವಿಸ್ ಗುಂಡೇಟಿಗೆ ಮೇರಿಲ್ಯಾಂಡ್ ಮೂಲದ ನಜೈರ್ ಬೆಸ್ಟ್ ಬಲಿಯಾಗಿದ್ದಾನೆ. ಮೃತ ಆರೋಪಿ ಮಾನಸಿಕ ಅಸ್ವಸ್ಥ ಅಂತ ಮಾಹಿತಿಯನ್ನ ನೀಡಿದೆ ಅಮೆರಿಕ ಸರ್ಕಾರ. ಈ ತನ್ನನ್ನ ತಾನು ಜೀಸಸ್ ಕ್ರೈಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಂತೆ. ಈಗ ಅವತ್ತೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಈತನ ಬಗ್ಗೆ. ದಾಳಿ ಮಾಡಿಬಿಟ್ಟಿದ್ದ ಈತ. ಕೋರ್ಟ್ ಈತನಿಗೆ ಎಚ್ಚರಿಕೆ ಕೊಟ್ಟಿತ್ತು, ಅಲ್ಲೆಲ್ಲ ಹೋಗಂಗಿಲ್ಲ ನೀನು ಅಂತ ಹೇಳಿ. ಆದರೂ ಕೂಡ ಈತ ತಾನೇ ದೇವರು ಅನ್ಕೊಂಡು ಬಂದು ಅಲ್ಲಿ ದಾಳಿ ಮಾಡಿಬಿಟ್ಟಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಿಜಕ್ಕೂ ಕೂಡ ಆಶ್ಚರ್ಯಕರ ಬೆಳವಣಿಗೆ ಇದು. ಜೊತೆಗೆ ಈತ ಬಲಿಯಾಗಿದ್ದಾನೆ. ಈ ಥರ ಹಿಸ್ಟ್ರಿ ಕೇಳಿದ್ರೇನೆ ಒಂಥರ ಆಶ್ಚರ್ಯ ಅನಿಸ್ತಾ ಇದೆ. ಖಂಡಿತ ರಾಮ್, ಏನಂದ್ರೆ ಅಮೆರಿಕದಲ್ಲಿ ಒಂದು ಶಸ್ತ್ರಾಸ್ತ್ರ ಕಾನೂನು ಏನಿದೆ, ಯಾರಿಗೆ ಬೇಕಾದ್ರೂ ಅತಿ ಸುಲಭವಾಗಿ ಪಿಸ್ತೂಲು, ಮದ್ದುಗುಂಡುಗಳು ಮತ್ತೆ ಬಂದೂಕುಗಳು ಅತಿ ಸುಲಭವಾಗಿ ಸಿಗ್ತಾ ಇದೆ. ಇದೇ ಒಂದು ಕಾರಣದಿಂದಾಗಿ ಈ ರೀತಿಯ ಘಟನೆಗಳು ಪದೇ ಪದೇ ನಡೀತಿದೆ ಅಂತ ಹೇಳ್ಬೋದು. ಈತ ಮಾನಸಿಕ ಅಸ್ವಸ್ಥ, ಮಾನಸಿಕವಾಗಿ ಈತ ಹಲವು ಸಮಸ್ಯೆಗಳನ್ನ ಎದುರಿಸ್ತಿದ್ದ ಅನ್ನೋದು ಏನೊಂದು ವೈಟ್ ಹೌಸ್ ನ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗೆ ಗೊತ್ತಿತ್ತು. ಜೊತೆಗೆ ನ್ಯಾಯಾಲಯದಲ್ಲೂ ಕೂಡ ಈತನ ವಿಚಾರಣೆ ನಡೆದಿತ್ತು. ಈ ಹಿಂದೆ ಕೂಡ ಈತ ವೈಟ್ ಹೌಸ್ ಬಳಿ ಅನುಮಾನಾಸ್ಪದವಾಗಿ ಓಡಾಡಿದ್ದ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಈತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಆತ ಯಾವುದೇ ಕಾರಣಕ್ಕೂ ಅಮೆರಿಕ ಅಧ್ಯಕ್ಷೀಯ ಕಚೇರಿ ಬಳಿ ಸುಳಿಯಬಾರದು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಡಲಾಗಿತ್ತು. ಇಷ್ಟಾಗಿದ್ರು ಕೂಡ ಆತ ಇದೀಗ ಬಂದೂಕಿನ ಸಮೇತ ಬ್ಯಾಗ್ ನಲ್ಲಿ ಬಂದೂಕ್ ಇಟ್ಕೊಂಡು ಆತ ವೈಟ್ ಹೌಸ್ ಬಳಿ ಬಂದಿದ್ದ. ಜೊತೆಗೆ ತನ್ನ ಬ್ಯಾಗ್ ನಲ್ಲಿದ್ದಂತ ಬಂದೂಕನ್ನ ಹೊರಗಡೆ ತೆಗೆದು 10 ರಿಂದ 12 ರೌಂಡ್ ಫೈರ್ ಮಾಡಿದ್ದಾನೆ. ಫೈರ್ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡಂತಹ ವೈಟ್ ಹೌಸ್ ನ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಏನಿದ್ದಾರೆ ಅವರು ಗುಂಡು ಹಾರಿಸಿ ಆತನನ್ನ ಹತ್ಯೆ ಮಾಡಿದ್ದಾರೆ. ಈತ ಇಷ್ಟೊಂದು ಮಾನಸಿಕವಾಗಿ ಸಮಸ್ಯೆನಲ್ಲಿದ್ದ. ಜೊತೆಗೆ ನ್ಯಾಯಾಲಯದಿಂದ ಆತನಿಗೆ ತಾಕೀತು ಬೇರೆ ಆಗಿತ್ತು ಅಂತ ಗೊತ್ತಿದ್ರು ಕೂಡ ಆತನಿಗೆ ಮದ್ದುಗುಂಡುಗಳು ಹೆಂಗ್ ಸಿಕ್ತು, ಬಂದೂಕ್ ಹೆಂಗ್ ಸಿಕ್ತು ಅನ್ನೋದು ಇಲ್ಲಿ ಬಹಳ ಒಂದು ಪ್ರಶ್ನೆ ಆಗಿದೆ. ಅಮೆರಿಕ ಸಂವಿಧಾನದಲ್ಲೇ ಇರೋ ಪ್ರಕಾರ ಬಂದೂಕನ್ನು ಹೊಂದುವ ಸ್ವಾತಂತ್ರ್ಯ ಅಮೆರಿಕದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಹಾಗಾಗಿ ಯಾರಿಗೆ ಆಗಲಿ ಮದ್ದುಗುಂಡುಗಳು ಅತಿ ಸುಲಭವಾಗಿ ಸಿಗುತ್ತೆ. ಆದ್ರೆ ಈ ರೀತಿ ಇರುವಂತಹ ಒಂದು ಅಪರಾಧಿಕ ಹಿಸ್ಟ್ರಿ ಇರುವಂತವ್ರು, ಜೊತೆಗೆ ಮಾನಸಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಿರೋರ್ಗೂ ಕೂಡ ಈ ರೀತಿ ಬಂದೂಕುಗಳು ಹೆಂಗ್ ಸಿಗುತ್ತೆ ಅನ್ನೋದ್ರ ಚರ್ಚೆ ಇದೀಗ ಶುರುವಾಗಿದೆ. ಅದೇನೇ ಇರ್ಲಿ, ಇದು ಟ್ರಂಪ್ ಅವರ ಮೇಲೆ ಅವರ ಹತ್ಯೆಗೆ ನಡೆದಂತ 3ನೇ ಯತ್ನ ಅಂತ ಹೇಳ್ಬೋದು. ಈ ಒಂದು ಯತ್ನ ಪದೇ ಪದೇ ನಡೀತಾ ಇರೋದ್ರಿಂದಾಗಿ ಅಮೆರಿಕದಲ್ಲಿ ಒಂದು ಬಂದೂಕಿನ ಕಾನೂನು ಕುರಿತಾಗಿ ದೊಡ್ಡ ಮಟ್ಟದ ಚರ್ಚೆಗಳು ಶುರುವಾಗಿದ್ದಾವೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.